ಓಂ ಶಾಂತಿ. ಮುರುಳಿ ದಿನಾಂಕ 13/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಇದು ಮರೆಸುವ ಆಟ ಆಗಿದೆ. ನೀವು ಗಳಿಗೆಗೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ. ನಿಶ್ಚಯ ಬುದ್ಧಿ ಉಳ್ಳವರಾಗಿ ಆಗ ಈ ಆಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಪ್ರಶ್ನೆ: ವಿನಾಶದ ಸಮಯವನ್ನು ನೋಡುತ್ತಿದ್ದರೂ ಕೂಡ ಮಕ್ಕಳ ಕರ್ತವ್ಯ ಏನಾಗಿದೆ? ಉತ್ತರ: ನಿಮ್ಮ ಕರ್ತವ್ಯ ಆಗಿದೆ, ನೀವು ಶಿಕ್ಷಣವನ್ನು ಓದುವ ಮಾತಿನಲ್ಲಿ ಚೆನ್ನಾಗಿ ತೊಡಗಿ ಬಿಡಬೇಕು. ಅನ್ಯ ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಅನ್ಯ ಮಾತಿನ ಕಡೆ ಗಮನವನ್ನು ಕೊಡಬಾರದು. ಪರಮಾತ್ಮ ತಂದೆ ನಿಮ್ಮನ್ನು ನಯನದಲ್ಲಿ ಕೂರಿಸಿಕೊಂಡು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ತಮ್ಮ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಲೇಬೇಕು. ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನು ತಮ್ಮ ಜೊತೆಗೆ ಮನೆಗೆ ಕರೆದುಕೊಂಡು ಹೋಗಲು. ಗೀತೆ: ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ. ವಿಶೇಷವಾಗಿ ಭಾರತದ ನಿವಾಸಿಗಳು ಮತ್ತು ಇಡೀ ಜಗತ್ತಿನ ಆತ್ಮರು ಎಲ್ಲರೂ ಕೂಡ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಈಗ ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವದ ಮಾಲೀಕ ಆಗಿರುವ ಪರಮಾತ್ಮ ತಂದೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ. ಅವಶ್ಯವಾಗಿ ವಿಶ್ವದ ಮಾಲೀಕ ತಂದೆಯೇ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ನೀವು ಬಂದು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಹರಡಿ ಎಂದು. ಯಾರನ್ನು ಕೂಗಿ ಕರೆಯಬೇಕು ಎಂದು ಪಾಪ ಜನರಿಗೆ ಗೊತ್ತಿಲ್ಲ. ಇದು ಇಡೀ ವಿಶ್ವದ ಮಾತಾಗಿದೆ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಈಗ ಶಾಂತಿಧಾಮ ಅಂತೂ ಬೇರೆ ಇದೆ. ಶಾಂತಿಧಾಮದಲ್ಲಿ ಪರಮಾತ್ಮ ತಂದೆ ಕೂಡ ನಿವಾಸವನ್ನು ಮಾಡುತ್ತಾರೆ. ಆತ್ಮರಾದ ನೀವು ಕೂಡ ಶಾಂತಿಧಾಮದಲ್ಲೇ ಇರುತ್ತೀರಾ. ಈ ಮಾತನ್ನು ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ. ಈಗ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಅನೇಕ ಧರ್ಮ ಇದೆ. ಎಲ್ಲರೂ ಹೇಳುತ್ತಾರೆ ಎಲ್ಲಾ ಧರ್ಮಗಳು ಒಂದಾಗಿ ಬಿಡಬೇಕು, ಆಗ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು. ಒಂದು ಧರ್ಮದ ಸ್ಥಾಪನೆ ಆದಾಗ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ಹೇಳುತ್ತಾರೆ. ಈಗ ಎಲ್ಲಾ ಧರ್ಮದವರೂ ಸೇರಿ ಒಂದಾಗಲು ಸಾಧ್ಯ ಇಲ್ಲ. ಎಲ್ಲಾ ಧರ್ಮಗಳು ಸೇರಿ ಒಂದು ಧರ್ಮ ಆಗಲು ಸಾಧ್ಯ ಇಲ್ಲ. ತ್ರಿಮೂರ್ತಿಯ ಮಹಿಮೆ ಕೂಡ ಇದೆ. ತ್ರಿಮೂರ್ತಿಯ ಚಿತ್ರವನ್ನು ಬಹಳಷ್ಟು ಜನ ಇಟ್ಟುಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆಯ ಮೂಲಕ ಸ್ಥಾಪನೆ ಎಂದು. ಏನನ್ನು ಸ್ಥಾಪನೆ ಮಾಡುತ್ತಾರೆ? ಕೇವಲ ಶಾಂತಿಯನ್ನಷ್ಟೇ ಸ್ಥಾಪನೆ ಮಾಡುತ್ತಾರೇನು? ಇಲ್ಲ, ಶಾಂತಿ ಮತ್ತು ಸುಖದ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಭಾರತದಲ್ಲಿ 5,000 ವರ್ಷದ ಮೊದಲು ಯಾವಾಗ ಈ ದೇವತೆಗಳ ರಾಜ್ಯ ಇತ್ತು, ಆಗ ಅವಶ್ಯವಾಗಿ ಉಳಿದ ಎಲ್ಲಾ ಜೀವಾತ್ಮರು ಶರೀರವನ್ನು ತ್ಯಾಗ ಮಾಡಿ ತಮ್ಮ ಮನೆಗೆ ಹೋಗಿದ್ದರು. ಎಲ್ಲರೂ ಬಯಸುತ್ತಾರೆ ಒಂದೇ ಧರ್ಮ ಇರಬೇಕು, ಒಂದೇ ರಾಜ್ಯ, ಒಂದೇ ಭಾಷೆ ಇರಬೇಕು ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸುಖ, ಶಾಂತಿ, ಸಂಪತ್ತಿನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಒಂದು ರಾಜ್ಯ ಅವಶ್ಯವಾಗಿ ಇದೇ ಭಾರತದಲ್ಲೇ ಇರುತ್ತದೆ. ಒಂದು ರಾಜ್ಯದ ಸ್ಥಾಪನೆ ಆಗುತ್ತಾ ಇದೆ. ಇದೇನು ಹೊಸ ಮಾತಲ್ಲ. ಅನೇಕ ಬಾರಿ ಒಂದು ರಾಜ್ಯದ ಸ್ಥಾಪನೆ ಆಗಿತ್ತು. ಅನೇಕ ಧರ್ಮಗಳು ವೃದ್ಧಿ ಆಗುತ್ತಾ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆದಿದೆ. ಯಾವಾಗ ವೃಕ್ಷ ದೊಡ್ಡದಾಗಿ ಬೆಳೆಯುತ್ತದೆಯೋ ಆಗ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಆತ್ಮದಲ್ಲೇ ಸಂಸ್ಕಾರ ಇದೆ. ಆತ್ಮರಾದ ನಾವು ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಮಕ್ಕಳಿಗೆ ಈಗ ನಿಶ್ಚಯ ಇರಬೇಕು. ನಿಶ್ಚಯ ಬುದ್ಧಿ ಇಲ್ಲದೆ ಇರುವ ಕಾರಣ ಮಕ್ಕಳು ಬಹಳಷ್ಟು ಪರಿಶ್ರಮದ ಅನುಭವವನ್ನು ಮಾಡುತ್ತಾರೆ. ಹೇಳುತ್ತಾರೆ, ಬಾಬಾ ನಿಮ್ಮ ನೆನಪು ಗಳಿಗೆಗೂ ಮರೆತು ಹೋಗುತ್ತದೆ ಎಂದು. ತಂದೆ ತಿಳಿಸುತ್ತಾರೆ, ಈ ಆಟ ಮರೆಸುವ ಆಟ ಆಗಿದೆ. ಈಗ ಈ ಆಟದಲ್ಲಿ ನಾವು ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದೇವೋ ಎಂದು ನಮಗೆ ಗೊತ್ತಿಲ್ಲ ಎಂದು ನೀವು ಹೇಳುತ್ತೀರಾ. ಈಗ ಪುನಃ ನಾವು ನಮ್ಮ ಮನೆಗೆ ಅಥವಾ ರಾಜಧಾನಿಗೆ ಹೇಗೆ ಹೋಗುವುದು? ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಮೊದಲು ಈ ಮಾತಿನ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೀಗ ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೀರಾ. ಕಲ್ಲು ಬುದ್ಧಿಯವರು ಚಿನ್ನದ ಸಮಾನ ಬುದ್ಧಿಯವರು ಎಂದು ಭಾರತದಲ್ಲೇ ಗಾಯನವನ್ನು ಮಾಡುತ್ತಾರೆ. ಕಲ್ಲಿನ ಸಮಾನ ಬುದ್ಧಿ ಉಳ್ಳಂತಹ ರಾಜರು ಮತ್ತು ಚಿನ್ನದ ಸಮಾನ ಬುದ್ಧಿ ಉಳ್ಳಂತಹ ರಾಜರು ಭಾರತದಲ್ಲೇ ಇದ್ದರು. ಪಾರಸನಾಥನ ಮಂದಿರ ಕೂಡ ಇದೆ.
ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಎಲ್ಲಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಎಂದು. ಮೊದಲು ನಮಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ. ಈ ಜಗತ್ತಿಗೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಈಗ ಸಂಪೂರ್ಣ ಜಗತ್ತೇ ಮುಳ್ಳಿನ ಕಾಡಾಗಿದೆ. ಹೂದೋಟದ ನಿರ್ಮಾಣ ಆಗುತ್ತಾ ಇದೆ. ಹೂದೋಟಕ್ಕೆ ಬೆಂಕಿ ಹತ್ತಿತು ಅನ್ನುವ ಶಬ್ದವನ್ನು ಎಂದಾದರೂ ಕೇಳಿದ್ದೀರೇನು? ಇಲ್ಲ. ಸದಾ ಕಾಲಕ್ಕೂ ಕಾಡಿಗೆ ಬೆಂಕಿ ಹತ್ತುತ್ತದೆ. ಕಾಡಿಗೆ ಬೆಂಕಿ ಹತ್ತಿತು ಅನ್ನುವ ಶಬ್ದವನ್ನು ಕೇಳುತ್ತೇವೆ. ಇಡೀ ಜಗತ್ತೇ ಕಾಡಾಗಿದೆ. ಈ ಕಾಡಿಗೆ ಅವಶ್ಯವಾಗಿ ಬೆಂಕಿ ಹತ್ತುತ್ತದೆ. ಬಿದುರಿನ ಕಾಡಿಗೆ ಬೆಂಕಿ ಹತ್ತಲೇಬೇಕು. ಇಡೀ ಜಗತ್ತಿಗೆ ಬಿದುರಿನ ಕಾಡು ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನೀವು ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ ಎಂದು ಭಕ್ತಿಯಲ್ಲಿ ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ, ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಆ ಎಲ್ಲಾ ಮಾತು ಈಗ ಸಾಕಾರದಲ್ಲಿ ನಡೆಯುತ್ತಾ ಇದೆ. ಭಗವಾನ್ ವಾಚ್ ಅಂದರೆ ಅವಶ್ಯವಾಗಿ ಎಲ್ಲರೂ ಓದುತ್ತಾರೆ ತಾನೆ. ಭಗವಂತನ ಮಹಾವಾಕ್ಯ ಮಕ್ಕಳಿಗೋಸ್ಕರ ಆಗಿದೆ. ನಿಮಗೆ ಗೊತ್ತಿದೆ, ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ. ಭಗವಂತ ಯಾರಾಗಿದ್ದಾರೆ? ನಿರಾಕಾರ ಶಿವನಿಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಭಗವಂತ ಶಿವನ ಪೂಜೆಯನ್ನು ಈ ಸೃಷ್ಟಿಯಲ್ಲಿ ಈ ಸಮಯದಲ್ಲಿ ಜನ ಮಾಡುತ್ತಿದ್ದಾರೆ. ಸತ್ಯುಗದಲ್ಲಿ ಪೂಜೆಯನ್ನು ಮಾಡುವುದಿಲ್ಲ. ಸತ್ಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಕೂಡ ಮಾಡುವುದಿಲ್ಲ. ಭಕ್ತರು ಸತ್ಯುಗದ ರಾಜಧಾನಿಯಲ್ಲಿ ಫಲವನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ. ಭಕ್ತರಿಗೆ ಸತ್ಯುಗದ ರಾಜಧಾನಿಯ ಫಲ ಸಿಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ನಾವು ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಳಿ ಬರುತ್ತೇವೆ. ಈಗ ಪುನಃ ನಾವೇ ರಾಜಧಾನಿಗೆ ಹೋಗುತ್ತೇವೆ. ಅಂದ ಮೇಲೆ ಮಕ್ಕಳಾದ ನಾವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು. ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಇದೆ, ಈಗ ಬೇಗ ಬೇಗ ಹೊಸ ಮನೆಗೆ ಹೋಗಬೇಕು ಎಂದು. ಆರಂಭದಲ್ಲಿ ಹೊಸ ಮನೆ ಇರುತ್ತದೆ, ನಂತರ ಮನೆ ಹಳೆಯದಾಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಈ ರೀತಿ ಮರಿಮೊಮ್ಮಕ್ಕಳು ಹುಟ್ಟುವುದರಲ್ಲಿ ಮನೆ ಹಳೆಯದಾಗಿ ಬಿಟ್ಟಿರುತ್ತದೆ. ಆ ಮರಿಮೊಮ್ಮಕ್ಕಳು, ಮೊಮ್ಮಕ್ಕಳು ಹೇಳುತ್ತಾರೆ, ಇದು ನಮ್ಮ ಅಜ್ಜನ ಮನೆ, ಮುತ್ತಜ್ಜನ ಮನೆ ಎಂದು. ಯಾರು ಆದಿಯಲ್ಲಿ ಇರುತ್ತಾರೋ ಅವರು ಹೊಸ ಮನೆಯನ್ನು ನೋಡಿರುತ್ತಾರೆ. ಅಂತ್ಯದಲ್ಲಿ ಬರುವಂತವರೂ ಕೂಡ ಬಹಳಷ್ಟು ಜನ ಇದ್ದಾರೆ. ಈಗ ನೀವು ಎಷ್ಟು ಹೆಚ್ಚು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಹೊಸ ಜಗತ್ತಿನಲ್ಲಿ, ಹೊಸ ಮನೆಯಲ್ಲಿ ಆದಿಯಲ್ಲೇ ಬರುತ್ತೀರಾ. ಪುರುಷಾರ್ಥವನ್ನು ಮಾಡುವ ಯುಕ್ತಿಯನ್ನು ಪರಮಾತ್ಮ ತಂದೆ ಸಹಜ ರೂಪದಲ್ಲಿ ತಿಳಿಸುತ್ತಾರೆ. ಭಕ್ತಿಯಲ್ಲೂ ಕೂಡ ಪುರುಷಾರ್ಥವನ್ನು ಮಾಡುತ್ತಾರೆ. ಬಹಳಷ್ಟು ಭಕ್ತಿಯನ್ನು ಮಾಡುವಂತವರ ಹೆಸರು ಪ್ರಸಿದ್ಧ ಆಗುತ್ತದೆ. ಕೆಲವು ಭಕ್ತರ ಸ್ಟ್ಯಾಂಪ್ ಅನ್ನು ಕೂಡ ನಿರ್ಮಾಣ ಮಾಡುತ್ತಾರೆ. ಜ್ಞಾನಿಗಳ ಮಾಲೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊದಲು ಜ್ಞಾನ, ನಂತರ ಭಕ್ತಿ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಅರ್ಧ ಸಮಯ ಜ್ಞಾನ ಅಂದರೆ ಸತ್ಯುಗ, ತ್ರೇತಾಯುಗ. ಈಗ ಮಕ್ಕಳಾದ ನೀವು ಜ್ಞಾನ ಸ್ವರೂಪರಾಗುತ್ತಿದ್ದೀರಾ. ಟೀಚರ್ ಸದಾ ಜ್ಞಾನದಿಂದ ಪರಿಪೂರ್ಣ ಆಗಿರುತ್ತಾರೆ. ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ಟೀಚರ್ ಆಗಿದ್ದಾರೆ. ನೀವು ಬೇಹದ್ದಿನ ವಿದ್ಯಾರ್ಥಿಗಳಾಗಿದ್ದೀರಾ. ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ಕಲ್ಪದ ಮೊದಲು ಹೇಗೆ ಪಾಸ್ ಆಗಿದ್ದೀರೋ ಅದೇ ರೀತಿ ಪಾಸ್ ಆಗುತ್ತೀರಾ. ತಂದೆ ತಿಳಿಸುತ್ತಾರೆ, ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. 84 ಜನ್ಮದಲ್ಲಿ 84 ಜನ ಟೀಚರ್ ಇರುತ್ತಾರೆ. ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆದುಕೊಳ್ಳಲೇಬೇಕು. ಮೊದಲು ಅವಶ್ಯವಾಗಿ ಸತೋಪ್ರಧಾನ ಜಗತ್ತಿರುತ್ತದೆ, ನಂತರ ಹಳೆಯ ಜಗತ್ತು ತಮೋಪ್ರಧಾನ ಜಗತ್ತಾಗುತ್ತದೆ. ಮನುಷ್ಯರು ಕೂಡ ತಮೋಪ್ರಧಾನರಾಗುತ್ತಾರೆ. ವೃಕ್ಷ ಕೂಡ ಮೊದಲು ಹೊಸದಾಗಿ ಇರುತ್ತದೆ, ಸತೋಪ್ರಧಾನ ಆಗಿರುತ್ತದೆ. ಹೊಸ ಎಲೆಗಳು ಬಹಳಷ್ಟು ಚೆನ್ನಾಗಿರುತ್ತದೆ. ಇದು ಬೇಹದ್ದಿನ ವೃಕ್ಷ ಆಗಿದೆ. ಇಲ್ಲಿ ಅನೇಕ ಧರ್ಮ ಇದೆ. ಈಗ ನಿಮ್ಮ ಬುದ್ಧಿ ಬೇಹದ್ದಿನ ಕಡೆ ಹೋಗುತ್ತಿದೆ. ಇದು ಎಷ್ಟು ದೊಡ್ಡ ವೃಕ್ಷ ಆಗಿದೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ನಂತರ ಅನೇಕ ಧರ್ಮಗಳು ಬರುತ್ತದೆ. ನೀವು 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. 84 ವಿಭಿನ್ನ ಜನ್ಮವನ್ನು ನೀವು ಪಡೆದುಕೊಳ್ಳುತ್ತೀರಾ. ಆತ್ಮದ ಪಾತ್ರ ಅವಿನಾಶಿಯಾಗಿದೆ. ನಿಮಗೆ ಗೊತ್ತಿದೆ, ಕಲ್ಪ ಕಲ್ಪವು 84 ಜನ್ಮದ ಚಕ್ರದಲ್ಲಿ ನಾವು ಬರುತ್ತೇವೆ.
ನಾವೇ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ. ನಾವೇ 84 ಜನ್ಮದ ಚಕ್ರವನ್ನು ತಿರುಗಿಸುತ್ತೇವೆ. 84 ಲಕ್ಷ ಜನ್ಮವನ್ನು ಮನುಷ್ಯಾತ್ಮರು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪ್ರಾಣಿಗಳು ಕೂಡ ವಿಭಿನ್ನ ಪ್ರಕಾರದ್ದಿದೆ. ಅನೇಕ ಪ್ರಕಾರದ ಪ್ರಾಣಿಗಳಿದೆ. ಪ್ರಾಣಿಗಳು ಬಹಳಷ್ಟು ಇದೆ. ಆ ಪ್ರಾಣಿಗಳನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಮನುಷ್ಯಾತ್ಮರು 84 ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈಗ ಆತ್ಮರಿಗೆ ಸುಸ್ತಾಗಿ ಬಿಟ್ಟಿದೆ. ದುಃಖಿಗಳಾಗಿದ್ದಾರೆ. ಏಣಿಯನ್ನು ಇಳಿಯುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಿದ್ದಾರೆ. ಪರಮಾತ್ಮ ತಂದೆ ಪುನಃ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ತಮೋ ಪ್ರಧಾನ ಶರೀರದಲ್ಲಿ ತಮೋ ಪ್ರಧಾನ ಜಗತ್ತಿನಲ್ಲಿ ಬಂದಿದ್ದೇನೆ. ಈಗ ಇಡೀ ಜಗತ್ತು ತಮೋ ಪ್ರಧಾನ ಆಗಿದೆ. ಮನುಷ್ಯರು ಹೇಳುತ್ತಾರೆ, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುವುದು ಹೇಗೆ ಎಂದು. ಆದರೆ ಇಡೀ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನಿಮ್ಮ ಮನೆಯಲ್ಲಿ ನೀವು ಚಿತ್ರಗಳನ್ನು ಇಟ್ಟಿದ್ದೀರಾ. ಈ ದೇವತೆಗಳ ರಾಜ್ಯ ಇತ್ತು, ಆಗ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ನೀವು ಹೇಳುತ್ತೀರಾ. ದೇವತೆಗಳ ರಾಜ್ಯ ಇತ್ತು, ಅಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು. ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಹೊಸ ಜಗತ್ತಿಗೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ. ಸ್ವರ್ಗದ ಹೂದೋಟ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ. ಹೊಸ ಜಗತ್ತು ಅಂದರೆ ಚಿನ್ನದ ಯುಗ ಆಗಿದೆ. ಈಗ ಈ ಹಳೆಯ ಜಗತ್ತಂತೂ ಪರಿವರ್ತನೆ ಆಗಲೇಬೇಕು. ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ವಿಶ್ವದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಬಹಳಷ್ಟು ಜನ ಮನುಷ್ಯರು ಹೋಗುತ್ತಾರೆ. ಅವರ ಬುದ್ಧಿಯಲ್ಲಿ ಈ ಜ್ಞಾನ ಇಲ್ಲ. ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಯಾವಾಗ ಲಕ್ಷ್ಮೀ ನಾರಾಯಣರು ಭಾರತದಲ್ಲಿ ಮಾಲೀಕರಾಗಿದ್ದರೋ ಆಗ ಇವರ ರಾಜ್ಯದಲ್ಲಿ ಅವಶ್ಯವಾಗಿ ಸುಖ ಶಾಂತಿ ಇತ್ತು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು 5000 ವರ್ಷದ ಮಾತಾಗಿದೆ. 5000 ವರ್ಷದ ಮೊದಲು ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅರ್ಧ ಕಲ್ಪದ ನಂತರ ಜಗತ್ತು ಹಳೆಯ ಜಗತ್ತಾಗುತ್ತದೆ. ಆದ್ದರಿಂದ ಉದ್ಯೋಗ ವ್ಯವಹಾರವನ್ನು ಮಾಡುವಂತಹ ವ್ಯಾಪಾರಿಗಳು ಸ್ವಸ್ತಿಕ್ನ ಚಿತ್ರವನ್ನು ಬರೆದು ಅಲ್ಲಿ ಲೆಕ್ಕವನ್ನು ಬರೆಯುತ್ತಾರೆ. ಅದಕ್ಕೂ ಕೂಡ ಅರ್ಥ ಇದೆ ತಾನೆ. ಸ್ವಸ್ತಿಕ್ನ ಚಿತ್ರಕ್ಕೆ ಗಣೇಶ ಎಂದು ಹೇಳುತ್ತಾರೆ. ಗಣೇಶನಿಗೆ ಪುನಃ ವಿಘ್ನ ವಿನಾಶಕ ದೇವತೆ ಎಂದು ಕರೆಯುತ್ತಾರೆ. ಸ್ವಸ್ತಿಕ್ನ ಚಿತ್ರದಲ್ಲಿ ಕರೆಕ್ಟ್ ಆಗಿ 4 ಭಾಗ ಇರುತ್ತದೆ. ಇದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಈಗ ನೀವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತೀರಾ. ವಾಸ್ತವದಲ್ಲಿ ಸತ್ಯ ಸತ್ಯ ದೀಪಾವಳಿ ಅಂದರೆ ನೆನಪಿನ ಯಾತ್ರೆ ಆಗಿದೆ. ನೆನಪಿನ ಯಾತ್ರೆಯಿಂದ ಆತ್ಮದ ಜ್ಯೋತಿ 21 ಜನ್ಮಕ್ಕೋಸ್ಕರ ಬೆಳಗಿ ಬಿಡುತ್ತದೆ. ಬಹಳಷ್ಟು ಸಂಪಾದನೆ ಆಗುತ್ತದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಈಗ ನಿಮ್ಮ ಹೊಸ ಲೆಕ್ಕ ಪ್ರಾರಂಭ ಆಗುತ್ತಾ ಇದೆ. ಹೊಸ ಜಗತ್ತಿಗೋಸ್ಕರ ನೀವು ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡುತ್ತಿದ್ದೀರಾ. 21 ಜನ್ಮಕ್ಕೋಸ್ಕರ ನೀವೀಗ ನಿಮ್ಮ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಬೇಕು. ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಜ್ಞಾನವನ್ನು ಕೇಳುತ್ತಿದ್ದೀರಾ ತಾನೆ. ಆತ್ಮ ಎಂದು ತಿಳಿದುಕೊಂಡು ಜ್ಞಾನವನ್ನು ಕೇಳಿದರೆ ನಿಮಗೆ ಖುಷಿ ಇರುತ್ತದೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಭಗವಾನ್ ವಾಚಾಗಿದೆ. ಭಗವಂತ ಅಂತೂ ಒಬ್ಬರೇ ಇದ್ದಾರೆ ತಾನೆ. ಅವಶ್ಯವಾಗಿ ಪರಮಾತ್ಮ ತಂದೆ ಕೂಡ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಾಗ ಭಗವಾನ್ ವಾಚೆಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ಹೇಳುತ್ತಾರೆ ಅವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಎಂದು. ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು. ಶಿವ ತಂದೆ ಎಂದು ಹೇಳುತ್ತಾರೆ. ಬ್ರಹ್ಮನಿಗೂ ಕೂಡ ತಂದೆ ಎಂದು ಹೇಳುತ್ತಾರೆ. ವಿಷ್ಣುವಿಗೆ ಎಂದೂ ತಂದೆ ಎಂದು ಕರೆಯುವುದಿಲ್ಲ. ಪ್ರಜಾಪಿತ ಬ್ರಹ್ಮ ಅವರು ತಂದೆ ಆಗಿದ್ದಾರೆ. ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮನ ಹೆಸರು ಎಲ್ಲೂ ಇಲ್ಲದೆ ಇರುವ ಕಾರಣ ಬ್ರಹ್ಮನ ಬಗ್ಗೆ ತಿಳಿದುಕೊಂಡಿಲ್ಲ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರು ಇದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು ತಾನೆ. ಪ್ರಜಾಪಿತ ಅನ್ನುವ ಅಕ್ಷರವನ್ನು ನೀವು ಅವಶ್ಯವಾಗಿ ಬರೆಯಬೇಕು. ಆಗ ಅವರಿಗೆ ಅರ್ಥ ಆಗುತ್ತದೆ. ಪ್ರಜಾಪಿತ ಬ್ರಹ್ಮ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಹೊಸ ಸೃಷ್ಟಿ ಅವಶ್ಯವಾಗಿ ಬ್ರಹ್ಮನ ಮೂಲಕ ರಚಿಸಲ್ಪಡುತ್ತದೆ. ಆತ್ಮರಾದ ನಾವು ಸೋದರರಾಗಿದ್ದೇವೆ.
ನಂತರ ನಾವು ಶರೀರವನ್ನು ಧಾರಣೆ ಮಾಡಿಕೊಂಡು ಸೋದರ ಸೋದರಿಯರಾಗುತ್ತೇವೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈಗ ಮಕ್ಕಳಾದ ನಾವು ಪರಮಾತ್ಮ ತಂದೆಗೆ ಅವಿನಾಶಿ ರೂಪದಲ್ಲಿ ಮಕ್ಕಳಾಗಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪರಮಾತ್ಮ ತಂದೆಗೆ ನಾವು ಮಕ್ಕಳು ಅವಿನಾಶಿ ರೂಪದಲ್ಲಿ ಮಕ್ಕಳಾಗಿದ್ದೇವೆ. ನಂತರ ಸಾಕಾರದಲ್ಲಿ ಬಂದಾಗ ಸೋದರ ಸೋದರಿಯರಂತೂ ಬೇಕು ತಾನೆ. ಅದಕ್ಕೋಸ್ಕರ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರಿದೆ. ನಾವು ಬ್ರಹ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮನನ್ನು ಯಾರೂ ನೆನಪು ಮಾಡುವುದಿಲ್ಲ. ದುಃಖದ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಬ್ರಹ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಹೇ ಭಗವಂತ ಎಂದು ಹೇಳುತ್ತಾರೆ, ಹೇ ಬ್ರಹ್ಮ ಎಂದು ಹೇಳುವುದಿಲ್ಲ. ಸುಖ ಇದ್ದಾಗ ಯಾರೊಬ್ಬರು ಪರಮಾತ್ಮ ತಂದೆಯನ್ನೂ ಕೂಡ ನೆನಪು ಮಾಡುವುದಿಲ್ಲ. ಸತ್ಯುಗದಲ್ಲಿ ಅಪಾರ ಸುಖ ಇದೆ. ಸತ್ಯುಗದಲ್ಲಿ ಸುಖ ಇದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ. ಈ ಸಮಯದಲ್ಲಿ ನಮಗೆ 3 ಜನ ತಂದೆಯರಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇರುತ್ತಾರೆ ಮತ್ತು ಪಾರಲೌಕಿಕ ತಂದೆ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಸಂಗಮ ಯುಗದಲ್ಲಿ ನೀವು 3 ಜನ ತಂದೆಯನ್ನು ನೆನಪು ಮಾಡುತ್ತೀರಾ. ಲೌಕಿಕ ತಂದೆಯ ನೆನಪೂ ಕೂಡ ನಿಮಗೆ ಇದೆ. ಆದರೆ ನಿಮಗೆ ಗೊತ್ತಿದೆ ಅವರು ಹದ್ದಿನ ತಂದೆ ಆಗಿದ್ದಾರೆ. ಲೌಕಿಕ ತಂದೆ ಹದ್ದಿನ ತಂದೆ ಆಗಿರುವ ಕಾರಣ ಅವರಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅವರಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈಗ ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ. ಬೇಹದ್ದಿನ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳಾದ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಬೇಹದ್ದಿನ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ. ಮಕ್ಕಳಾದ ನಮಗೆ ಬೇಹದ್ದಿನ ಸುಖವನ್ನು ನೀಡುವುದಕ್ಕೋಸ್ಕರ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ನಾವೀಗ ಬೇಹದ್ದಿನ ಆಸ್ತಿಯನ್ನು ಪರಮಾತ್ಮ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೇವೆ. ಹೇಗೆ ಅಜ್ಜನ ಆಸ್ತಿ ಸಿಗುತ್ತದೆ ತಾನೆ. ಬ್ರಹ್ಮ ತಂದೆಯ ಮೂಲಕ ನಮಗೆ ಅಜ್ಜ ಆಗಿರುವ ಶಿವ ತಂದೆಯ ಆಸ್ತಿ ಸಿಗುತ್ತದೆ. ಶಿವ ತಂದೆ ಹೇಳುತ್ತಾರೆ, ನಾನು ನಿಮಗೆ ಬ್ರಹ್ಮನ ಮೂಲಕ ಆಸ್ತಿಯನ್ನು ನೀಡುತ್ತೇನೆ ಎಂದು. ನಾನೇ ನಿಮಗೆ ಶಿಕ್ಷಣವನ್ನು ಓದಿಸುತ್ತೇನೆ. ಜ್ಞಾನ ನನ್ನ ಬಳಿ ಇದೆ. ಇನ್ನು ಈ ಜ್ಞಾನ ಮನುಷ್ಯರಲ್ಲೂ ಇಲ್ಲ, ದೇವತೆಗಳಲ್ಲೂ ಇಲ್ಲ. ಈ ಜ್ಞಾನ ನನ್ನಲ್ಲಿ ಇದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಜ್ಞಾನ ಆತ್ಮಿಕ ಜ್ಞಾನ ಆಗಿದೆ. ನಿಮಗೆ ಗೊತ್ತಿದೆ, ಆತ್ಮಿಕ ತಂದೆಯ ಮೂಲಕ ನಾವು ಈ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈ ರೀತಿ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಗಾಯನ ಕೂಡ ಇದೆ. ಮನಸ್ಸನ್ನು ಗೆದ್ದವರು ಎಲ್ಲವನ್ನೂ ಗೆಲ್ಲುತ್ತಾರೆ, ಮನಸ್ಸಿಗೆ ಸೋತರೆ ಎಲ್ಲವನ್ನೂ ಸೋತಂತೆ ಎಂದು. ವಾಸ್ತವದಲ್ಲಿ ಹೇಳಬೇಕು, ಮಾಯೆಯ ಮೇಲೆ ವಿಜಯಿಯಾದರೆ ಎಲ್ಲದರ ಮೇಲೆ ವಿಜಯಿಯಾದಂತೆ ಎಂದು. ಏಕೆಂದರೆ ಮನಸ್ಸನ್ನು ಗೆಲ್ಲಲು ಆಗುವುದಿಲ್ಲ. ಮನುಷ್ಯರು ಕೇಳುತ್ತಾರೆ, ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮ ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಗೆ ಹೇಳಲು ಸಾಧ್ಯ? ಆತ್ಮ ಅಂತೂ ಶಾಂತಿಧಾಮದ ನಿವಾಸಿಯಾಗಿದೆ. ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತದೆಯೋ ಆಗ ಕಾರ್ಯವನ್ನು ಮಾಡುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ಸ್ವಧರ್ಮದಲ್ಲಿ ಸ್ಥಿತಾಗಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ. ಇನ್ನು ಶಾಂತಿಗೋಸ್ಕರ ನೀವು ಎಲ್ಲಿ ಹುಡುಕುತ್ತೀರಾ? ಒಬ್ಬ ರಾಣಿಯ ಕತೆ ಇದೆ ತಾನೆ. ರಾಣಿಯ ಕೊರಳಿನಲ್ಲೇ ಹಾರ ಇತ್ತು. ರಾಣಿ ಹಾರಕ್ಕೋಸ್ಕರ ಊರಿನ ತುಂಬಾ ಹುಡುಕಿದರು ಎಂದು ಸನ್ಯಾಸಿಗಳು ಈ ಕಥೆಯನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಆದರೆ ಸನ್ಯಾಸಿಗಳು ಶಾಂತಿಯನ್ನು ಹುಡುಕಲು ಸ್ವಯಂ ಕಾಡಿಗೆ ಹೋಗುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮರಾದ ನಿಮ್ಮ ಧರ್ಮವೇ ಶಾಂತಿಯಾಗಿದೆ. ನಿಮ್ಮ ಮನೆ ಶಾಂತಿಧಾಮ ಆಗಿದೆ. ಅಲ್ಲಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ. ಶರೀರದ ಮೂಲಕ ಕರ್ಮವನ್ನು ಮಾಡಲೇಬೇಕು. ಶರೀರದಿಂದ ಭಿನ್ನ ಆದಾಗ, ಶರೀರವನ್ನು ತ್ಯಾಗ ಮಾಡಿದಾಗ ವಾತಾವರಣ ಶಾಂತ ಆಗಿ ಬಿಡುತ್ತದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಇದರಲ್ಲಿ ನೀವು ಚಿಂತೆಯನ್ನು ಮಾಡಬಾರದು. ಆತ್ಮ ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ ಅಂದ ಮೇಲೆ ನೀವೇಕೆ ಚಿಂತೆಯನ್ನು ಮಾಡುತ್ತೀರಾ? ನೀವು ಚಿಂತೆ ಮಾಡಿದ ತಕ್ಷಣ ಆ ಆತ್ಮ ವಾಪಸ್ ಬರಲು ಸಾಧ್ಯ ಇಲ್ಲ. ಆದರೆ ಮಕ್ಕಳಿಗೆ ಮೋಹ ಕಾಡಿಸುತ್ತದೆ. ಸತ್ಯುಗದಲ್ಲಂತೂ ನಿಮಗೆ ಮೋಹ ಕಾಡಿಸುವುದಿಲ್ಲ. ಅಲ್ಲಿ ಪಂಚವಿಕಾರ ಇರುವುದಿಲ್ಲ. ಅಲ್ಲಿ ರಾವಣ ರಾಜ್ಯವೇ ಇಲ್ಲ. ಅದು ರಾಮರಾಜ್ಯ ಆಗಿದೆ. ಸದಾ ರಾವಣ ರಾಜ್ಯ ಇದ್ದರೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಮನುಷ್ಯರು ಸುಸ್ತಾಗಿ ಬಿಡುತ್ತಾರೆ.
ರಾವಣ ರಾಜ್ಯ ಸದಾ ಇದ್ದರೆ ಎಂದೂ ಸುಖವನ್ನು ನೋಡಲು ಸಾಧ್ಯ ಆಗುವುದಿಲ್ಲ. ಈಗ ನೀವು ಆಸ್ತಿಕರಾಗಿದ್ದೀರಾ ಮತ್ತು ತ್ರಿಕಾಲದರ್ಶಿಗಳಾಗಿದ್ದೀರಾ. ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ. ಈಗ ನೀವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಏನೆಲ್ಲಾ ಮೊದಲು ಆಗಿ ಹೋಗಿದೆಯೋ ಅದರ ಆಧಾರದಿಂದ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ನೀವೀಗ ಜ್ಞಾನ ಮಾರ್ಗದಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನಯನದಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ನಿಮ್ಮನ್ನು ಕೊರಳಿನ ಹಾರವನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಎಲ್ಲರನ್ನೂ ಕೊರಳಿನ ಹಾರವನ್ನಾಗಿ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಬಂದು ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ. ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಈಗ ನಿಮ್ಮ ಕೆಲಸ ಆಗಿದೆ ಶಿಕ್ಷಣವನ್ನು ಓದುವುದು. ನೀವು ಅನ್ಯ ಮಾತುಗಳಲ್ಲಿ ಏಕೆ ಸಿಕ್ಕಿ ಹಾಕಿಕೊಳ್ಳಬೇಕು? ನೀವು ಅನ್ಯ ಮಾತಿನ ಕಡೆ ಏಕೆ ಗಮನವನ್ನು ಕೊಡಬೇಕು? ಹೇಗೆ ಸಾಯುತ್ತೇವೆ, ಸತ್ತಾಗ ಏನಾಗುತ್ತದೆ, ಈ ಮಾತುಗಳನ್ನು ತೆಗೆದುಕೊಂಡು ನೀವೇನು ಮಾಡುತ್ತೀರಾ? ಇದಂತೂ ವಿನಾಶದ ಸಮಯ ಆಗಿದೆ. ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಹೋಗುತ್ತಾರೆ. ಬೇಹದ್ದಿನ ನಾಟಕದ ರಹಸ್ಯ ಮಕ್ಕಳ ಬುದ್ಧಿಯಲ್ಲಿ ಇದೆ. ಬೇರೆ ಯಾರಿಗೂ ಈ ನಾಟಕದ ಬಗ್ಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿದೆ. ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದೇವೆ. ಪ್ರತಿ ಕಲ್ಪದಲ್ಲೂ ನಾವು ತಂದೆಯ ಬಳಿ ಬರುತ್ತೇವೆ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು. ನಾವೆಲ್ಲರೂ ಜೀವಾತ್ಮರಾಗಿದ್ದೇವೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ನಂತರ ಈ ತನುವಿನಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಈ ಬ್ರಹ್ಮ ತಂದೆಗೂ ಕೂಡ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ನಾನೀಗ ಕುಳಿತು ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತಿದ್ದೇನೆ. ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನೆನಪಿನ ಯಾತ್ರೆಯಲ್ಲಿ ಇದ್ದು ಸತ್ಯ ಸತ್ಯ ದೀಪಾವಳಿಯನ್ನು ಪ್ರತಿದಿನ ಆಚರಣೆ ಮಾಡಬೇಕು. ತಮ್ಮ ಹೊಸ ಖಾತೆಯನ್ನು 21 ಜನ್ಮಕ್ಕೋಸ್ಕರ ಜಮಾ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ನಾಟಕದ ರಹಸ್ಯವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಶಿಕ್ಷಣವನ್ನು ಚೆನ್ನಾಗಿ ಓದಬೇಕು. ಶಿಕ್ಷಣವನ್ನು ಬಿಟ್ಟು ಬೇರೆ ಯಾವ ಮಾತಿನ ಕಡೆಯೂ ಗಮನವನ್ನು ಕೊಡಬಾರದು. ಶಿಕ್ಷಣವನ್ನು ಓದುವುದನ್ನು ಬಿಟ್ಟು ಬೇರೆ ಯಾವ ಮಾತಿನಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು. ವರದಾನ, ಆಸಕ್ತಿಯ ಅಗ್ನಿಯ ಮೂಲಕ ಒಂದು ದೀಪದಿಂದ ಅನೇಕ ದೀಪವನ್ನು ಬೆಳಗಿಸುವಂತಹ ಸತ್ಯ ಸೇವಾದಾರಿ ಆಗಿ. ಹೇಗೆ ದೀಪಾವಳಿಯ ಸಮಯದಲ್ಲಿ ಒಂದು ದೀಪದಿಂದ ಅನೇಕ ದೀಪವನ್ನು ಬೆಳಗಿಸಿ ದೀಪದ ಮಾಲೆಯನ್ನು ನಿರ್ಮಾಣ ಮಾಡಿ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ. ದೀಪದಲ್ಲಿ ಅಗ್ನಿ ಇರುತ್ತದೆ. ಅದೇ ರೀತಿ ಆತ್ಮ ಜ್ಯೋತಿಗಳಾದ ನಿಮ್ಮಲ್ಲೂ ಕೂಡ ಆಸಕ್ತಿಯ ಅಗ್ನಿ ಇದೆ. ದೀಪಗಳಾದ ನಿಮ್ಮಲ್ಲಿ ಆಸಕ್ತಿಯ ಅಗ್ನಿ ಇದೆ. ಒಂದು ವೇಳೆ ನೀವು ಆತ್ಮ ಜ್ಯೋತಿಗಳಾದ ನಾವು ನಮ್ಮ ದೀಪದಿಂದ ಅನೇಕ ದೀಪಗಳನ್ನು ಬೆಳಗಿಸಬೇಕು ಅನ್ನುವ ಆಸಕ್ತಿಯ ಅಗ್ನಿಯನ್ನು ಜಾಗೃತ ಮಾಡಿಕೊಂಡರೆ ಆಗ ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಲು ಸಾಧ್ಯ ಆಗುತ್ತದೆ. ಅಂದ ಮೇಲೆ ನಾವೀಗ ನೋಡಿಕೊಳ್ಳಬೇಕು, ಆತ್ಮನಾದ ನಾನು ಆಸಕ್ತಿ ಅನ್ನುವ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ನನ್ನ ಪ್ರಕಾಶದ ಮೂಲಕ ಅಜ್ಞಾನದ ಅಂಧಕಾರವನ್ನು ವಿನಾಶ ಮಾಡುವಂತಹ ಸತ್ಯ ಸೇವಾದಾರಿ ಆಗಿದ್ದೇನೆ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಶ್ಲೋಗನ್, ಒಂದೇ ಬಲ ಒಂದೇ ಭರವಸೆಯ ಪಾಠವನ್ನು ಸದಾ ಪಕ್ಕಾ ಮಾಡಿಕೊಳ್ಳಿ. ಆಗ ಸಮುದ್ರದ ಮಧ್ಯದಿಂದ ಸಹಜವಾಗಿ ಪಾರಾಗಿ ಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.